ನಂದನಾಕುಲ ನಂದಗೋಕುಲ. ನಿಮ್ ಒಂದು ಆಶೀರ್ವಾದದಿಂದ ಇವ್ರ ಜೀವನ ಪೂರ್ತಿ ನಗ್ನಗ್ತಾ ಇರ್ತಾರೆ. ದೊಡ್ಡ ಮನ್ಸ್ ಮಾಡಿ ಅಂಕಲ್. ಆಂಟಿ, ಏನು ಯೋಚನೆ ಮಾಡ್ಬೇಡಿ. ಇಲ್ಲ ಚಿನ್ನು, ನನಗೆ ನಮ್ಮ ಯಜಮಾನರನ್ನ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ ಆಂಟಿ, ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ, ಅದಕ್ಕೆ ಈ ರೀತಿ ಇದ್ದಾರೆ. ನಿಧಾನಕ್ಕೆ ಸರಿ ಹೋಗ್ತಾರೆ. ಇಲ್ಲ ಅಕ್ಕ, ನಮ್ಮ ಮದ್ವೆ ಆಗಿ 1.5 ತಿಂಗಳಾಯ್ತು. ಇಲ್ಲಿವರೆಗೂ ನಮ್ಮನ್ನ ಕ್ಷಮಿಸೂ ಇಲ್ಲ, ಒಪ್ಕೊಂಡೂ ಇಲ್ಲ. ನಮ್ಮ ಮುಖನೂ ನೋಡಲ್ಲ, ಮಾತು ಆಡ್ಸಲ್ಲ. ಯೋಚನೆ ಮಾಡ್ಬೇಡಿ. ಈಗ ಅಂಕಲ್ ಮನ್ಸು ಕಲ್ ಬಿದ್ದಿರೋ ಕೊಳದ ತರ ಆಗಿದೆ. ಅದು ಮತ್ತೆ ತಿಳಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿಯುತ್ತೆ. ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮ್ಮನ್ನ, ವಲ್ಲಭ, ಅಮೂಲ್ಯನ ಎಲ್ರೂ ಒಪ್ಕೊಂಡು ಅಂಕಲ್ ಒಂದು ದಿವಸ ಆಶೀರ್ವಾದ ಮಾಡೇ ಮಾಡ್ತಾರೆ. ಅಮ್ಮು, ಅಮ್ಮು, ಅಳ್ಬಿಡಕ್ಕದ್ದ. ಬಾ, ದೇವ್ರ ದೀಪ ಹಚ್ಚುವಂತೆ. ಬಾ ಮಗಳೇ. ಅಮೂಲ್ಯ, ವಲ್ಲಭ, ಇಬ್ರು ನನ್ನ ಜೊತೆ ಬನ್ನಿ. ಅಮೂಲ್ಯ, ಆ ಹುಡುಗ ನಿನಗೆ ಮಾಡಿರೋ ಮೋಸಕ್ಕೆ, ನಿನ್ನ ತಂದೆ ತಾಯಿಗೆ ಮಾಡಿರೋ ದ್ರೋಹಕ್ಕೆ ನಿನ್ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯುವಾಗ ಆಗ್ಬೇಕಾಗಿತ್ತು. ಆದ್ರೆ ನಿಮ್ಮತ್ತೆ ಆ ಶಿಕ್ಷೆನ ಪಕ್ಕಕ್ಕೆ ಹಾಕಿ ನಿಂಗೆ ಹೊಸ ಜೀವನ ಕೊಟ್ಟಿದ್ದಾರೆ. ನಿನ್ ಜೀವನ ಹಾಳಾಗ್ಬಾರ್ದು ಅಂತ ಯೋಚಿಸಿ ಅವ್ರ ಮನೇಲಿ ಏನಾಗುತ್ತೆ ಅನ್ನೋದೆಲ್ಲ ಪಕ್ಕಕ್ಕಿಟ್ಟು ನಿನ್ಗೂ ವಲ್ಲಭಂಗೂ ಮದ್ವೆ ಮಾಡಿದ್ದಾರೆ. ಯಾರು ತಗೊಳ್ದೇ ಇರೋ ಅಂತ ತೊಂದರೆ ತಗೊಂಡು ನಿನ್ಗೆ ಒಂದ್ ನೆಲೆ ಕೊಡ್ಸಿದ್ದಾರೆ. ಅದು ಯಾವತ್ತೂ ನಿನ್ ತಲೆಯಲ್ಲಿ ಇರ್ಲಿ ಅಮೂಲ್ಯ. ನಿನಗ್ ಸಿಕ್ಕಿರೋ ಅಂತ ಈ ಅದ್ಭುತವಾದ ಜೀವನನ ನೀನಾಗೆ ಹಾಳು ಮಾಡ್ಕೋಬೇಡ. ನಿನ್ಗೆ ನಿನ್ನ ಅತ್ತೆ ಋಣ ತೀರಿಸ್ಬೇಕು ಅಂತಿದ್ರೆ ನೀನು ನಿನ್ ಗಂಡನ್ನ, ನಿನ್ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊ. ಆಗ ಈ ಮನೇನೂ ಬೆಳಗುತ್ತೆ. ನೀನ್ ನಿನ್ ಗಂಡದ ಜೊತೆ ಖುಷಿಯಾಗಿ ಬದುಕ್ ತೋರ್ಸಿದ್ರೆ ನಿಮ್ ಮನೆಯವ್ರ ಮನ್ಸು ಕರ್ಗುತ್ತೆ. ಇವತ್ತಿಂದ ವಲ್ಲಭನ್ ಜೊತೆ ಹೊಸ ಜೀವನ ಶುರು ಮಾಡು. ವಲ್ಲಭ, ಪ್ರತಿಯೊಬ್ಬ ತಾಯಿಗೂ ನಿನ್ನಂತ ಮಗನೇ ಹುಟ್ಬೇಕು ಕಣೋ. ನೀನ್ ಒಳ್ಳೆ ಹುಡುಗ ಅಂತ ನನಗ್ ಗೊತ್ತಿತ್ತು, ಆದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಇಷ್ಟು ಒಳ್ಳೆ ಮಗ ಆಗ್ತೀಯ ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು. ನಿನ್ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ಯಾಕೆಂದ್ರೆ ನಿಮ್ಮಮ್ಮ ಹೇಳಿರೋ ಒಂದೇ ಒಂದ್ ಮಾತಿಗೆ ನೀನ್ ಅಮೂಲ್ಯನ್ ಕತ್ಗೆ ತಾಳಿ ಕಟ್ಟಿದ್ಯಾ, ಅವಳಿಗೊಂದ್ ಹೊಸ ಜೀವನ ಕೊಟ್ಟಿದ್ಯಾ. ಆದ್ರೆ ಇಷ್ಟಕ್ಕೆ ನಿನ್ ಜವಾಬ್ದಾರಿ ಮುಗಿಯಲ್ಲ. ಅಮ್ಮ ಕೇಳಿದ್ರು ಅಂತ ನಿಮ್ಮಮ್ಮನ್ಗೆ ನೀನ್ ಏನೇನೋ ತಂದ್ಕೊಟ್ಟಿರ್ತೀಯ. ಈ ಸಲ ನಿಮ್ಮಮ್ಮ ಕೇಳಿದ್ರು ಅಂತ ಅಮೂಲ್ಯನ ಮದ್ವೆ ಆಗಿ ನಿಮ್ಮಮ್ಮನ್ಗೆ ಸೊಸೆಯಾಗಿ ತಂದ್ಕೊಟ್ಟಿದ್ಯಾ. ಆದ್ರೆ ಇವಳು ಜೀವ ಇಲ್ದಿರೋ ಬೊಂಬೆ ಅಲ್ಲ. ನೀನ್ ತಾಳಿ ಕಟ್ಟಿದ್ಯಾ. ಕರ್ತವ್ಯ ಅಲ್ಲಿಗೆ ಮುಗಿಯಲ್ಲ. ಈಗ ಇವಳು ನಿನ್ ಹೆಂಡತಿ. ಇವಳ ಜವಾಬ್ದಾರಿ ಇನ್ಮೇಲೆ ನಿಂದೆ.
ಇವಳ ಕಷ್ಟ ಸುಖ ನಗು ಅಳು ಎಲ್ಲಾನು ನಿನ್ ಕೈಲೇ ಇದೆ. ನೀನ್ ಯಾವಾಗ ಇವಳಿಗೆ 3 ಗಂಟೆ ಹಾಕಿದ್ಯೋ ಆಗ್ಲಿಂದಾನೆ ನಿನ್ನ ಇವಳ ಜೀವನ ಒಂದಾಗಿದೆ. ಅದನ್ ಯಾವತ್ತೂ ಬೇರೆಯಾಗಿ ನೋಡ್ಬೇಡ. ಅಮೂಲ್ಯನ್ ಕಣ್ಣಲ್ಲಿ ನೀರ್ ಬರ್ದೇ ಇರೋಗ್ ನೋಡ್ಕೊ. ಅವಳನ್ನ ಚೆನ್ನಾಗ್ ನೋಡ್ಕೊ. ಆಗ್ಲೇ ನೀನುಳ್ ಕುತ್ಕೆಗೆ ತಾಳಿ ಕಟ್ಟಿದ್ದಕ್ಕೂ ಒಂದ್ ಅರ್ಥ ಬರೋದು, ಸಾರ್ಥಕತೆ ಸಿಗೋದು. ಸರಿ, ನಾನೇನ್ ಬರ್ತೀನಿ. ಮುಂದಿನ ಸಲ ನಿಮ್ ಮನೆಗ್ ಬಂದಾಗ ಈ ಕಣ್ಣೀರು ಬೇಜಾರ್ ಬದ್ಲಾಗೆ ಪ್ರೀತಿ ಹೊಂದಾಣಿಕೆ ಸಂತೋಷ ಕಾಣ್ಬೇಕು. ಏನ್ರು ಇದೆಯಲ್ಲ? ಹಾ, ಏನಿದೆಯಲ್ಲ? ಇಂಥ ದೊಡ್ಡ ವಿಷಯ ಹೇಗೋ ನನ್ನಿಂದ ಮುಚ್ಚಿಟ್ಟೆ ನೀನು. ಅಲ್ಲ, ಅಮೂಲ್ಯ ಯಾರನ್ನ ಲವ್ ಮಾಡ್ತಾ ಇದ್ದಾಳೆ, ಅವಳಿಗೆ ಬುದ್ಧಿ ಹೇಳ ಮಾವಯ್ಯ ಅಂತ ನನ್ನನ್ನೇ ಪಗ ಮಾಡ್ಬಿಟ್ಟಲ್ಲ ನೀನು. ಅಲ್ಲವಲ್ಲಪ್ಪ ಮಾವಯ್ಯ, ಹೀಗೆ ಅಂತ ನನ್ನ ಹತ್ರ ಒಂದೇ ಒಂದ್ಸಲ ಹೇಳಿದ್ರೆ ಹೇಗಾದ್ರೂ ಮಾಡಿ 2 ಮನೆಯವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ಬೋದಿತ್ತು. ಅದು ಬಿಟ್ಬಿಟ್ಟು ಹೇಳ್ದೆ ಕೇಳ್ದೆ ಈಗ ಮದುವೆ ಮಾಡ್ಕೊಂಡ್ ಬಂದಿದ್ಯಲ್ಲೋ. ಕೇಶವ ಮಾಡಿದ ಗಾಯನೇ ಇನ್ನೂ ಆರಿಲ್ಲ. ಆ ಗಾಯದ ಮೇಲೆ ಬರೆ ಎಳೆದ್ಬಿಟ್ಟಲ್ಲೋ. ಭಾವನ್ ಮನಸ್ಸು ಇನ್ನೆಂಗೋ ಸರಿ ಹೋಗುತ್ತೆ. ಅಲ್ಲ ಅಮ್ಮ, ಅವತ್ತು ನಾನು ನಿನ್ಗೆ ಅಷ್ಟೊಂದು ಬುದ್ಧಿ ಹೇಳಿದೆ ಅಲ್ವಾ? ಅಣ್ಣಂದ್ರು ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ, ಹಿಂಗೆಲ್ಲ ಮಾಡಬೇಡ ಅಂತ. ಆದ್ರೂ ಯಾಕೆ ಹಿಂಗ್ ಮಾಡಿದೆ ನೀನು? ಅಲ್ಲ, ನೀನು ಆಗ್ಲಾದ್ರೂ ಹೇಳ್ದ ನಾನು ವಲ್ಲಪ್ಪನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ? ಅದೂ ಇಲ್ಲ. ಈಗ ನೋಡು ಎಷ್ಟು ದೊಡ್ಡ ರಾಮಾಯಣ ಆಗೋಗಿದೆ. ನೋಡಿ, ನೀವಿಬ್ರು ಪ್ರೀತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಎಲ್ರೂ ಇದ್ದು ಈಗ ಮದುವೆ ಮಾಡ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು. ಮನೆಯವ್ರನ್ನ ಈ ಮದುವೆಗೆ ಒಪ್ಸಕ್ಕೆ ಏನೂ ಪ್ರಯತ್ನ ಮಾಡದೆ ಈ ರೀತಿ ದುಡುಕಿ ತಪ್ಪೆ. ಅಮ್ಮು, ನಾನು ನಿನಗೆ ಮಗುಗೆ ಹೇಳ್ದಾಗ ಹೇಳ್ದಿಲ್ಲ ಅಮ್ಮು, ನಾನು ನಿನ್ ಚಿಕ್ಕಪ್ಪ ತಂದೆ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ. ಆಯ್ತು, ನಿನಗೆ ಸೂರ್ಯನ ಹತ್ರನೋ ಚಂದ್ರನ ಹತ್ರ ಹೇಳಕ್ಕೆ ಭಯ ಅಂತ ಇಟ್ಕೊಳ್ಳೋಣ. ಆದ್ರೆ ನಾನು ನಿನ್ ಮೇಲೆ ಯಾವತ್ತಾದ್ರೂ ರೇಗಿದ್ದೀನ, ಕೂಗಾಡಿದ್ದೀನ? ನನ್ನ ಹತ್ರ ಈ ವಿಷಯ ಹೇಳಕ್ ಆಗ್ಲಿಲ್ವ ನಿಂಗೆ? ಅಲ್ಲ ಅಣ್ಣ, ಅಮೂಲ್ಯನ ಹೆಸರು ತೆಗ್ದ್ರೇನೆ ವಲ್ಲಭಣ್ಣಂಗ್ ಕೋಪ ಬರ್ತಾ ಇತ್ತು. ಅವಳನ್ ಕಂಡಾಗೆಲ್ಲ ಜಗಳ ಆಡ್ತಾ ಇದ್ದ. ಅದ್ ಯಾವ ಗ್ಯಾಪಲ್ಲಿ ಅಮೂಲ್ಯನ್ ಲವ್ ಮಾಡ್ಬಿಟ್ಟ? ನನಗೂ ಅದೇ ಯಕ್ಷ ಪ್ರಶ್ನೆ ಆಗಿದೆ ರಕ್ಷಾ. ವಲ್ಲಭ ತುಂಬಾ ಧೈರ್ಯ ಇರೋನು. ತಾನು ಪ್ರೀತಿಸ್ತಿದ್ದೀನಿ ಅನ್ನೋದನ್ನ ಅಪ್ಪನಿಗೂ ಎದುರು ಮನೆಯವ್ರಿಗೂ ಹೇಳಿ ಒಪ್ಸಿ ಮದುವೆ ಆಗೋಂತವನು ಅಂದ್ಕೊಂಡಿದ್ದೆ. ಈ ಥರ ಎಲ್ಲೋ ಓಡ್ ಹೋಗಿ ಕದ್ದು ಮುಚ್ಚಿ ಮದುವೆ ಆಗೋನಲ್ಲ ಅವನು. ಆದ್ರೆ ಯಾಕೆ ಈ ಥರ ಮಾಡ್ದ? ಮಾವ, ನಿಮ್ಮ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಈ ಟೈಮ್ನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅವರೇ ಮೂಕರಾಗಿ ನಿಂತಿದ್ದಾರೆ. ಇಂಥ ಸಮಯದಲ್ಲಿ ನಾವು ಇಷ್ಟೊಂದೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಹೇಗೆ? ಅವರು ಪಾಪ ಏನು ಅಂತ ಉತ್ತರ ಕೊಡ್ತಾರೆ ಹೇಳಿ? ಏನ್ ಹಿಂಗೆ ಹೇಳ್ತಾ ಇದೀಯ ಮಾಧವ? ಅವ್ರು ತಗೊಂಡಿರೋ ನಿರ್ಧಾರ ಅಂತಿದ್ದದ? 2 ಮನೆ ಮಧ್ಯೆ ಇರೋ ಜಗಳನ, ದ್ವೇಷನ ಇನ್ನೂ ಜಾಸ್ತಿ ಮಾಡೋಂಥದ್ದು. ಪಾಪ ಭಾವ ಗೊತ್ತಿಲ್ಲದೆ ನಮ್ಮ ಅಣ್ಣಂದ್ರ ಕೈಲಿ ಹಂಚ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ರೆ ಇವರಿಬ್ರು. ಹೌದು, ಅದ್ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಕೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸ್ವಲ್ಪ ಸಮಯ ಕಳೀಲಿ. ಏನಾಯ್ತು, ಯಾಕೆ ಹೀಗೆ ಮಾಡಿದ್ರು ಅದನ್ನೆಲ್ಲ ನಿಧಾನವಾಗಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಕೈ ಮೀರಿ ಹೋಗಿರೋ ಪರಿಸ್ಥಿತಿನ ನೋಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಮಾವ. ರೀ, ದಯವಿಟ್ಟು ಅಮೂಲ್ಯ ವಲ್ಲಭನ ಕ್ಷಮಿಸ್ಬಿಟ್ರಿ.
ಮಕ್ಕಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ದೊಡ್ಡವರಾಗಿ ನಾವು ತಾನೇ ರೀ ಅವ್ರನ್ನ ಕ್ಷಮಿಸ್ಬೇಕು. ನನಗೆ ಅರ್ಥ ಆಗ್ತಾ ಇದೆ ರೀ, ನಿಮಗಿದೆಷ್ಟು ಕಷ್ಟ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇಲ್ಲಿ ನೋಡಿ, ಮೊದಲು ನೀವು ಕೇಶವ ಮೀನನ್ ಮದ್ವೆನೂ ಒಪ್ಕೊಂಡಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಮೀನ ಎಷ್ಟು ಒಳ್ಳೆ ಹುಡುಗಿ ಅಂತ ನಮ್ಗೆ ಅರ್ಥ ಆಯ್ತಲ್ವಾ? ಹಾಗೆ ಅಮೂಲ್ಯನು ರೀ, ಅಮೂಲ್ಯನು ತುಂಬಾ ಒಳ್ಳೆ ಹುಡುಗಿ. ಇಲ್ಲಿ ನೋಡಿ, ಅವ್ರ ಹಣೆಯಲ್ಲಿ ಅವ್ರು ಹೀಗೆ ಮದ್ವೆ ಆಗ್ಬೇಕು ಅಂತ ಬರ್ತಿದ್ರೆ ಅದನ್ನ ಯಾರಿಂದ ಬದಲಾಯಿಸಕ್ಕಾಗತ್ತೆ ಹೇಳಿ? ದೇವ್ರ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲುಗಾಡಲ್ಲ ಅಂತಾರೆ. ಅದರಲ್ಲಿ ಇವತ್ತಿನ ದಿನ ಇವರಿಬ್ರು ಮದ್ವೆ ಮಾಡ್ಕೊಂಡು ಬಂದು ನಮ್ಮ ಮುಂದೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಖಂಡಿತ ದೇವ್ರ ಅನುಗ್ರಹ ಅಲ್ವಾ ರೀ? ದಯವಿಟ್ಟು ರೀ, ನಾವೇ ದೊಡ್ಡ ಮನ್ಸ್ ಮಾಡಿ ಅವರಿಬ್ಬರನ್ನು ಅಂದ್ರೆ ಈಗ್ಲೇ ಅವರಿಬ್ಬರು ಮದ್ವೆನು ಒಪ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ರೀ. ಆದ್ರೆ ಈಗ ಆ ಇಬ್ಬರು ಮಕ್ಕಳಿಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿದ್ದಾರೆ ಹೇಳಿ? ಅವರಿಬ್ರು ಹೊರಗಡೆ ದಿಕ್ಕು ತೋಚದೆ ನಿಂತಿದ್ದಾರೆ. ದಯವಿಟ್ಟು ಯೋಚನೆ ಮಾಡ್ರಿ ರೀ. ರೀ 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 ನಿಂತ್ಕೊಳ್ರಿ. ಮಾಧವ ಅವ್ರೊಂದು ಒಂದ್ ಮಾತು ಆಡ್ಲಿಲ್ಲ ಕಣೋ, ದಿಢೀರಂತೆದ್ದು ಹೋಗ್ಬಿಟ್ರು. ನನ್ಗಾಕೋ ತುಂಬಾ ಭಯ ಆಗ್ತದೆ ಮಾಧವ. ಮತ್ತೆ ಸಮಾಧಾನ ಮಾಡ್ಕೊಳ್ಳಿ, ಮಾವನ್ ಮನ್ಸು ಸರಿ ಇಲ್ಲ. ನಾನು ಕೇಶವ ಮದ್ವೆ ಆಗಿ ಬಂದಿದ್ದೀನಿ. ನಾನು ಇದೇ ರೀತಿ ಮಾವ ಒಬ್ರೇ ಅಂಗಡಿಗೆ ಹೋಗಿದ್ರು. ಅಲ್ಲಿ ಹೋದ್ರೆ ಅವ್ರ ಮನ್ಸು ಸಮಾಧಾನ ಸಿಗ್ಬೋದು. ನೀವು ಬೇಜಾರಾಗ್ಬೇಡಿ ಅತ್ತೆ. ಇಲ್ಲ ವೀರ, ಇವಾಗಿನ ಪರಿಸ್ಥಿತಿ ಬೇರೆ, ಆವಾಗಿನ ಪರಿಸ್ಥಿತಿ ಬೇರೆ. ಈಗ ಅವ್ರ ಮನಸ್ಸು ತುಂಬಾ ಹದಗೆಟ್ಟಿದೆ ಕಣೆ. ಅವ್ರನ್ನ ಆ ರೀತಿ ಬಿಡಕ್ ನನ್ ಮನ್ಸು ಒಪ್ಪಿಲ್ಲ. ನಾನು ಅಂಗಡಿಗೆ ಹೋಗ್ತೀನಿ. ಬೇಡ, ನೀವಿಲ್ಲೇ ರೀ. ಅಪ್ಪನ್ನ ಸಮಾಧಾನ ಮಾಡಿ ನಾನು ಕರ್ಕೊಂಬರ್ತೀನಿ. ಅತ್ತೆ, ಮಾಡೋದೆಲ್ಲ ಮಾಡಿ ಈಗ ಭಯ ಪಟ್ರೆ ಏನ್ ಪ್ರಯೋಜನ? ಅಮೂಲ್ಯ ವಲ್ಲಭ ಮದುವೆ ಮಾಡಿಸ್ಬೇಕಾದ್ರೆ ಹೀಗೆಲ್ಲ ಆಗತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ವೀರ, ಆಗ ನನ್ ಬರೀ ಅಮೂಲ್ಯನ್ ಜೀವ, ಅವಳ ಜೀವ ಉಳಿಸೋದ್ರ ಬಗ್ಗೆ ಕಡೆ. ಇದಕ್ಕೆ ನಾನು ವಲ್ಲಭ ಬಡ್ಕೊಂಡಿದ್ದು ಈ ಮದ್ವೆ ಬೇಡ ಬೇಡ ಅಂತ. ಆದ್ರೆ ನೀವೆಲ್ಲ ನಮ್ಮ ಮಾತು ಕೇಳಿದ್ರಿ. ಅಷ್ಟಕ್ಕೂ ಅಮೂಲ್ಯ ವಲ್ಲಭ ಪ್ರೀತಿ ಮಾಡಿ ಮದ್ವೆ ಆಗಿದ್ರೆ ಇಷ್ಟೆಲ್ಲ ಅನ್ನಿಸ್ಕೊಳ್ಳೋದು ಅರ್ಥ ಇರ್ತಿತ್ತು. ಈ ಕಡೆ ಮದ್ವೆನೂ ಇಷ್ಟ ಇಲ್ಲದೆ ಆಗಿದ್ದಾರೆ, ಆ ಕಡೆ ಮನೆಯವ್ರ ದೃಷ್ಟಿಲೂ ಕೆಟ್ಟವರಾಗಿದ್ದಾರೆ. ಪಾಪ ಅವ್ರ ಫಜೀತಿ ಹೇಗಿರ್ಬೇಕು ಹೇಳಿ? ಒಂದ್ಸಲ ನಿಮ್ ಮಗನ್ ಮುಖ ನೋಡಿ ಅತ್ತೆ, ಹೇಗಾಗಿದ್ದಾನೆ, ಹೇಗ್ ನಿಂತಿದ್ದಾನೆ ಅಂತ. ಎಷ್ಟು ಚುರುಕಾಗಿ ಓಡಾಡ್ತಿದ್ದ ಹುಡುಗ ಅವನು. ಈಗ ನೋಡಿ, ತಪ್ಪನ್ ಕಣ್ಣಲ್ಲೇ ವಿಲ್ಲನ್ ಆಗಿ ನಿಂತಿದ್ದಾನೆ. ಇಷ್ಟಕ್ಕೆಲ್ಲ ನೀವೇ ಕಾರಣ. ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ ಅತ್ತೆ. ಅತ್ತೆ, ಕೆಲವೊಂದು ಮದ್ವೆಯಿಂದ ಒಂದು ಹುಡುಗ ಹುಡುಗಿಗೆ ಅಸಮಾಧಾನ ಇರುತ್ತೆ, ಆದ್ರೆ ಮನೆಯವ್ರಿಗೆ ತೃಪ್ತಿ ಇರುತ್ತೆ. ಇಲ್ಲ, ಮನೆಯವ್ರಿಗೆ ಅಸಮಾಧಾನ ಇರುತ್ತೆ. ಹುಡುಗ ಹುಡುಗಿ ಖುಷಿಯಾಗಿ ಬದುಕ್ತಿರ್ತಾರೆ. ಆದ್ರೆ ಈ ಮದ್ವೆಯಿಂದ ಈ ಕಡೆ ಮನೆಯವ್ರಿಗೂ ಆ ಕಡೆ ಮದ್ವೆ ಆದವ್ರಿಗೂ ಖುಷಿ, ನೆಮ್ಮದಿ, ಸಮಾಧಾನ, ಹೊಂದಾಣಿಕೆ ಯಾವುದೂ ಇಲ್ಲ. ಆ ನಂದ ಮತ್ತೊಂದು ಮುಖಕ್ಕೆ ಮಸಿ ಬಳಿದಿದ್ದಾನೆ. ನಮ್ಮ ಕೂದಿದೆಯಲ್ಲ ಚಂದ್ರ, ಮೂಗ್ ಹಿಡಿದ್ರ ಬಾಯಿ ತೆರ್ಕೊಳುತ್ತೆ ಅನ್ನೋ ತರ ನಮ್ಮನೆ ಮಗಳನ್ನ ಗುರಿ ಮಾಡ್ಕೊಂಡು ನಮ್ಮನ್ನ ಕುರಿ ಮಾಡಿದಾನೆ ಆ ನಂದ. ಯಾಕ್ರು ಹಿಂಗ್ ಕೆಂಡಕ್ಕಾರ್ತೀರಾ? ನಂದ ಹೇಳ್ದ ಅಲ್ವಾ ನನ್ಗೇನು ಗೊತ್ತಿಲ್ಲ ಅಂತ. ಮಕ್ಕಳು ಇಷ್ಟಪಟ್ಟು ಮದ್ವೆ ಆಗಿ ಬಂದ್ರೆ ಅವನಾದ್ರೂ ಏನ್ ಮಾಡ್ತಾನೆ? ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ಬೇಡಿ. ಅಮ್ಮ, ನೀನು ಅವನ ವಯಸ್ಸು ಮಾತಾಡಬೇಡ. ಇದೆಲ್ಲ ಬೇಕಂತ ಮಾಡಿದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೆಳಗಡೆ ಇರೋ ಕಸ ಅನ್ಕೊಂಡ್ರೆ
ಕಣ್ಣಲ್ಲಿ ಕೂತ್ಕೊಂಡು ನಮ್ಗೆ ಕಣ್ಣೀರು ಹಾಕಿಸ್ಬಿಟ್ಟ. ಇದಕ್ಕೆ ಅವನು ಪ್ರಾಶ್ಚಿತ್ತ ಅನುಭವಿಸ್ತಾನೆ, ಅನುಭವಿಸ್ಲೇಬೇಕು. ಸಮಯ ನೋಡ್ಕೊಂಡೆ ಶತ್ರುತ್ವ ಸಾಧಿಸಿದಾನೆ. ಈ ವಿಷಯದಲ್ಲಿ ಪೆಟ್ಕೊಟ್ರೆ ಇನ್ಯಾವತ್ತು ಹೇಳ್ದಿರೋ ತರ ಬಿದ್ದೋಗ್ತೀವಿ ಅಂತ ಅನ್ಕೊಂಡಿದ್ದಾನ ಅವನು. ಆದ್ರೆ ನನ್ ಕ್ಯಾರೆ ಅನ್ನಲ್ಲ. ಮಗಳು ಹೋದ್ರೆ ಹೋದ್ಲು. ಆದ್ರೂ ಬೇಜಾರಾಗ್ತಿದೆ ಬಾವ. ಅಮ್ಮುಗೆ ನೀವು ಅಮೇರಿಕ ಸಂಬಂಧ ಹುಡುಕಿದ್ರಿ. ಅವನನ್ ಮದ್ವೆ ಆಗಿದ್ರೆ ರಾಣಿ ತರ ಇರ್ಬೋದಿತ್ತು. ಆದ್ರೆ ಈಗ ಅಲ್ಲ, ಪ್ರೀತಿ ಮಾಡೋದನ್ ಮಾಡಿದ್ಲು, ಹೋಗಿ ಹೋಗಿ ಈ ವಲ್ಲಭನ್ನ ಮದ್ವೆ ಆಗಿದ್ದಾಳಲ್ಲ. ಇನ್ನು ಏನೇ ಅನ್ಭವಿಸ್ತಾಳೋ ಏನೋ. ಅದೇನೋ ಅಂತಾರಲ್ಲ, ತವ್ರ ಮನೇಲಿದ್ರೆ ಹೋಳಿ ಹುಣ್ಣಿಮೆ, ಗಂಡನ್ ಮನೆಗೆ ಹೋದ್ರೆ ಶಿವರಾತ್ರಿ ಅಂತ. ಹಾಗೆ ಅವಳ ಪಾಲಿಗೆ ಇದ್ದಿದ್ ಸುಖ ಎಲ್ಲ ತವ್ರ ಮನೆಗೆ ಮುಗ್ದೋಯ್ತು. ಗಂಡನ್ ಮನೇಲಿ ಬರೀ ಉಪವಾಸ. ಯಾಕಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದೀಯಾ? ಬಿಡು ಅದನ್ನ. ಅಯ್ಯೋ ಅತ್ತೆ, ನಾನ್ ಇವಾಗ ಏನ್ ಹೇಳ್ಬಾರ್ದ ಹೇಳ್ದೆ. ಅಮ್ಮು ಸಾಕು. ಅವಳು ಹೇಗಾಗೋ ಹಾಳಾಗೋಗ್ಲಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದೇ ಕೊನೆ. ಇನ್ ಮೇಲೆ ಅವಳ ಹೆಸರನ್ನ ಈ ಮನೆಯಲ್ಲಿ ಯಾರು ಎತ್ಕೊಡ್ದು. ಅಪ್ಪಿ ತಪ್ಪಿ ಯಾರ ಬಾಯಲ್ಲಿ ಅವ್ರ ಹೆಸರು ಬರೋದಾಗ್ಲಿ, ಅವಳನ್ನ ಶ್ರಮಿಸ್ಬಿಡೋಣ ಅಂತ ಮಾತಾಗ್ಲಿ ಬಂದ್ರೆ ಅವ್ರು ಇರೋ ಜಾಗಕ್ಕೆ ನಿಮ್ಮನ್ನು ಕಳಿಸ್ಬೇಕಾಗತ್ತೆ. ಅಳಬೇಡ ಕಲ. ಹೇಗೋ ಅಮ್ಮು ಜೀವಂತವಾಗಿದ್ದಾಳಲ್ಲ, ಖುಷಿ ಪಡೋಣ. ನಮಗೆ ಹೇಳ್ದೆ ಮದ್ವೆ ಆದ್ರೂ ಒಳ್ಳೆ ಮನುಷ್ಯನ ಮದ್ವೆ ಆಗಿದ್ದಾಳೆ, ಅದಕ್ಕೆ ಸಮಾಧಾನ ಪಟ್ಕೊಳ್ಳೋಣ. ಎಲ್ಲದಕ್ಕೂ ಮೀರಿ ಅವಳ ಗಿರಿಜಾ ಸಸ್ಯ ಆಗೋಗಿದ್ದಾಳೆ ಕಣೆ. ಇದ್ರ ಬಗ್ಗೆ ನಿನಗೆ ಸಂತೋಷ ಆಗ್ತಾ ಇಲ್ವಾ ಹೇಳು? ಮಗಳು ಜೀವಂತವಾಗಿದ್ದಾಳೆ ಅಂತ ಸಂತೋಷ ಪಡ್ಬೇಕು, ಇಲ್ಲ ಅವಳು ಬದುಕಿದ್ದಾಳೆ ನಮ್ ಜೊತೆನೂ ಬೆರೆಯಕ್ಕಾಗಲ್ಲ ಅಂತ ದುಃಖ ಪಡ್ಬೇಕು. ನನ್ಗೊಂದು ಗೊತ್ತಾಗ್ತಿಲ್ಲ ಅಂದೆ. ಆದ್ರೆ ಒಂದಂತೂ ನಿಜ ಅತ್ತೆ, ಅಮ್ಮು ಮಾಡಿದ್ದು ದೊಡ್ಡ ತಪ್ಪು ಅಲ್ಲ ಅತ್ತೆ. ಅವಳು ವಲ್ಲಭನ್ನ ಪ್ರೀತಿ ಮಾಡಿದ ಪಕ್ಷ ಕಡೆ ಪಕ್ಷ ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ನಾನ್ ಏನಾದ್ರೂ ಮಾಡ್ತಿದ್ದೆ, ಆದ್ರೆ ಅವಳೆಲ್ಲ ಹಾಳು ಮಾಡ್ಬಿಟ್ಲು. ನಾವು 2 ಮನೆ ಮಧ್ಯೆ ಇರೋ ಬಿರುಕು ಯಾವಾಗ ಸರಿ ಹೋಗುತ್ತೋ ಅಂತ ಕಾಯ್ತಾ ಇದ್ವಿ. ಆದ್ರೆ ಅವಳು ಈ ತಪ್ಪು ಮಾಡಿ 2 ಮನೆ ಮಧ್ಯೆ ಇರೋ ಬಿರುಕನ್ನ ಇನ್ನು ಜಾಸ್ತಿ ಮಾಡ್ಬಿಟ್ಲು, ಶಾಶ್ವತವಾಗಿ ಉಳಿ ಹಾಗೆ ಮಾಡ್ಬಿಟ್ಲು. ಅವಳು ಮಾಡಿರೋ ತಪ್ಪಿಂದ ಪಾಪ ನಂದಣ್ಣ, ಏನು ಗೊತ್ತಿಲ್ದಿರೋ ನಂದಣ್ಣ ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಇಲ್ಲ ಅತ್ತೆ, ಈ ವಿಷಯದಲ್ಲಿ ನಾನ್ ಮಾತ್ರ ಅವಳನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನಿನ್ಗೆ ನನ್ ತಂಗಿನ ಓಡಿಸ್ಕೊಂಡೋಗಿ ಮದ್ವೆ ಆಗ್ತೀಯ? ನನ್ನ ಮಗನೇ ಉಳಿಸಿ ಚಿಕ್ಕಪ್ಪ ನೀನು. ಸಾಯಿಸ್ಬಿಡ್ತೀನಿ ಬಿಡಿ ಚಿಕ್ಕಪ್ಪ, ಚಿಕ್ಕಪ್ಪ ಬಿಡಿ ಚಿಕ್ಕಪ್ಪ. ಅದಕ್ಕೆ ಅಪ್ಪನ ಕಾಲ್ ಮಾಡ್ಲಾ? ಬೇಡ ರಕ್ಷಾ, ಸ್ವಲ್ಪ ಬಿಡು ಚಿಕ್ಕಪ್ಪ. ನನ್ನ ಮನೆ ಹಾಳನಿಂದ ಅಪ್ಪ ದೊಡ್ಡಪ್ಪ ಇಬ್ರು ಮನಸ್ಸೆ ಒಡೆದೋಗಿದೆ. ಅಲ್ಲಿ ಎಲ್ಲ ಅಳ್ತಿದಾರೆ ಚಿಕ್ಕಪ್ಪ.
ಮದುವೆ ಮನೆಗೆ ಸೂತ್ಕ ತಂದಿಕ್ಬಿಟ್ಟ ಅವನು. ಇವನ್ನ ಕೊಂದು ನನ್ನ ತಂಗಿನ ಕರ್ಕೊಂಡು ಹೋಗ್ತೇನೆ. ನೋಡಿ, ಮನೆ ಒಳಗೆ ಹೇಗ್ ಬಂದ್ರು ಹಾಗೆ ಹೊರಗೆ ಹೋದ್ರೆ ಸರಿ, ಇಲ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಈಗೇನು ವಲ್ಲಭ ನಿಮ್ ತಂಗಿನ ಮದ್ವೆ ಆಗಿ ಬಂದಿದ್ದಾನೆ, ಅದು ನಿಮ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ, ಅದೇ ತಾನೇ? ನೋಡಿ, ಅಮೂಲ್ಯ ಏನು ಚಿಕ್ಕ ಹುಡುಗಿ ಅಲ್ಲ, ಅವಳನ್ನ ತಲೆ ಕೆಡ್ಸಿ ಯಾಮರ್ಸಿ ಓಡಿಸ್ಕೊಂಡು ಹೋಗಿ ಮದ್ವೆ ಆಗೋದಕ್ಕೆ. ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು, ಓಡೋಗಿ ಮದ್ವೆ ಆಗಿದ್ದಾರೆ. ಅಷ್ಟಕ್ಕೆ ಕೊಲೆ ಮಾಡೋ ಮಟ್ಟಕ್ಕೆಲ್ಲ ಇಳಿತೀರಲ್ಲ ನೀವು. ಏಯ್, ಇದು ನಮ್ಮನೆ ಮಗಳ ವಿಷಯ, ನೀನ್ ಇದಕ್ಕೆ ತಲೆ ಹಾಕ್ಬೇಡ. ಆದ್ರೆ ನೀನ್ ನುಗ್ಗಿರೋದು ನಮ್ ಮನೆಗೆ, ಹೊಡಿತಿರೋದು ನಮ್ಮನೆ ಹುಡ್ಗಂಗೆ, ಇದ್ ನೆನ್ಪಿರ್ಲಿ. ತೋಳಲ್ಲಿ ತಾಕತ್ತಿದೆ ಅಂತ ಪ್ರದರ್ಶನ ಮಾಡೋದ್ ಬೇಕಾಗಿಲ್ಲ, ಸುಮ್ನೆ ಮನೆಯಿಂದ ಹೊರಗೆ ಹೋಗ್ತಿರ್ಬೇಕು. ಮೀನಾ, ಒಂದ್ ನಿಮಿಷ ಸುಮ್ನೆ ಇರ್ತೀಯಾ? ಶ್ರೀಕಂಠ, ನಿನ್ನ ಚಿಕ್ಕಪ್ಪನ ಮಾತಿನ ಮೇಲೆ ಗೌರವ ಇದೆ ತಾನೆ? ಹಾಗಾದ್ರೆ ಮೊದಲೇ ಹೇಳಿದ ಹೊರಟೋಗು. ನಿನ್ ಕೈ ಮುಗಿದ್ ಕೇಳ್ಕೋತೀವಪ್ಪ, ನನ್ನ ಮಗನ್ ತಂಟೆಗೆ ಬರ್ಬೇಡ, ಇಲ್ಲಿಂದ ಹೊರಟೋಗು ಶ್ರೀಕಂಠ. ಏನೋ ನೋಡ್ತಾ ಇದೀಯಾ? ನಿಮ್ಮಷ್ಟೇ ಸಂಕಟ ನೋವು ನಮಗೂ ಆಗ್ತಾ ಇದೆ ಅಲ್ಲ. ಮದುವೆ ಆಗಿದ್ರಲ್ಲಿ ಬರೀ ವಲ್ಲಭನ ಪಾತ್ರ ಮಾತ್ರ ಇದೆಯಾ? ಅಮೂಲ್ಯನ ಇಷ್ಟಪಟ್ಟಿದ್ದಕ್ಕೆ ತಾನೇ ಮದುವೆ ಆಗಿರೋದು. ನೀನ್ ಯಾಕೆ ಎಲ್ಲದಕ್ಕೂ ವಲ್ಲಭನೇ ಹೊಣೆ ಮಾಡೋದು? ಎಲ್ಲದಕ್ಕೂ ಈ ತರ ಕೂಗಾಡೋದು ಎಗರಾಡೋದು ಮಾಡ್ಬೇಡ. ಕೆಲವು ಟೈಮಲ್ಲಿ ಸುಮ್ಮನೆ ಇರೋದು ಕೂಡ ಗೊತ್ತಿರ್ಬೇಕು. ಹೋಗಿಲ್ಲಿಂದ ಹೋಗು ಅಂದೆ. ಅಯ್ಯೋ ದೇವ್ರೆ, ಇಲ್ಲೇನ್ ನಡೀತಾ ಇದೆ? ಎಂತ ಕೆಲ್ಸ? ಅಯ್ಯೋ